ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ಕೂಡ ನವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಹಾಗೆ ನಮ್ಮ ಡಯಟ್ ಜರ್ನಿ ಕೂಡ ನಡೀತಾ ಇದೆ. ಇವತ್ತು ಮತ್ತೊಂದು ಡಿಫ್ರೆಂಟಾಗಿ ನಾನು ಒಂದು ಡಿಟಾಕ್ಸ್ ಜ್ಯೂಸನ್ನು ಮಾಡ್ತಾ ಇದ್ದೇನೆ. ಇಲ್ಲಿ ಮೂಸಂಬಿ ಹಣ್ಣಿಂದ ಮಾರ್ನಿಂಗ್ ಹೊತ್ತು ನಾವು ಹಣ್ಣುಗಳನ್ನು ತಿನ್ನೋದ್ರಿಂದ ತುಂಬಾ ಒಂದು ಎನರ್ಜಿ ಸಿಗುತ್ತೆ. ಹಾಗೆ ಒಳ್ಳೆಯದು, ವೆಯ್ಟ್ ಲಾಸಿಗೆ ಕೂಡ ತುಂಬ ಒಳ್ಳೆಯದು. ಹಾಗೆ ಇಲ್ಲಿ ಮೂಸಂಬಿ ಒಂದು ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ, ಜೊತೆಗೆ ಪುದೀನ ಕೂಡ ಹಾಕ್ಕೊಂಡಿದ್ದೇನೆ, 4 ಎಲೆ. ಹಾಗೆ ಒಂದು ಸ್ವಲ್ಪ ಪಿಂಕ್ ಸಾಲ್ಟ್ ಅಂತ ಹೇಳ್ತೇವಲ್ಲ, ಅದನ್ನೊಂದು ಸ್ವಲ್ಪ ಒಂದು ಟೇಸ್ಟಿಗೋಸ್ಕರ ಹಾಕ್ಕೊಂಡಿದ್ದೇನೆ ಅಷ್ಟೇ. ಅದನ್ನು ಹಾಕಿ ನೀರು ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋದು. ಚೆನ್ನಾಗಿ ಗ್ರೈಂಡ್ ಮಾಡಿದ ಮೇಲೆ ಬೇಕಾದರೆ ಸೋಸ್ಕೊಳ್ಬೋದು. ನಾನಿಲ್ಲಿ ಸೋಸ್ಕೊಳ್ಳೋದೆ ಹಾಗೆ ಕುಡಿಯುತ್ತೆ, ಏನಾಗೋದಿಲ್ಲ. ಸೋಸ್ಕೊಂಡ್ರೆ ಜ್ಯೂಸ್ ಥರ ನಿಮಗೆ ಬಾಯಿಗೆ ಸಿಗೋದಿಲ್ಲ. ಇಲ್ಲಾಂದರೆ ಇದ್ರ ಮೂಸಂಬಿ ಸಿಪ್ಪೆ ಎಲ್ಲ ಸಿಗುತ್ತೆ ಅಷ್ಟೇ, ಅದೆಲ್ಲ ಫೈಬರ್, ಅದನ್ನು ತಿಂದರೆ ಕೂಡ ಏನೂ ತೊಂದರೆ ಇಲ್ಲ. ಹಾಗಾಗಿ ನಾನು ಸೋಸ್ಕೊಳ್ಳೋದೆ ಹಾಗೇ ಹಾಕಿದೆ. ಹಾಗೆ ಚಿಯಾ ಸೀಡ್ಸನ್ನು ನೆನೆಸಿಟ್ಟಿದ್ದೆ. ಚಿಯಾ ಸೀಡ್ಸ್ ಇದನ್ನು ಈ ರೀತಿ ನೀವು ಬ್ರೇಕ್ಫಾಸ್ಟಿಗೆ ನಿಮಗೆ ಸಾಕಾಗುತ್ತೆ, ಹೊಟ್ಟೆ ಫಿಲ್ ಆಗ್ತದೆ. ಯಾಕೆಂದರೆ ಚಿಯಾ ಸೀಡ್ಸಲ್ಲಿ ಫೈಬರ್ ಇದೆ, ಪ್ರೋಟೀನ್ ಇದೆ. ಅದಾದ ನಂತರ ನಾನು ನೆಕ್ಸ್ಟ್ ಬ್ರೇಕ್ಫಾಸ್ಟಿಗೆ ಇವತ್ತು ಓಟ್ಸ್ ಒಂದು ದೋಸೆಯನ್ನು ಡಿಫ್ರೆಂಟಾಗಿ ಮಾಡ್ತಿದ್ದೇನೆ. ಇಲ್ಲಿ ರೋಲ್ಡ್ ಓಟ್ಸನ್ನು ಯೂಸ್ ಮಾಡ್ತಿದ್ದೇನೆ. ರೋಲ್ಡ್ ಓಟ್ಸನ್ನು ನಾನು ಪೌಡರ್ ಮಾಡಿ, ಹಾಗೆ ಪ್ರೋಟೀನ್ ಓಟ್ಸ್ ದೋಸೆ ಅಂತ ಹೇಳ್ಬೋದು, ಹೈ ಪ್ರೋಟೀನ್ ಓಟ್ಸ್ ದೋಸೆ. ಇದಕ್ಕೆ ಪನ್ನೀರನ್ನು ಯೂಸ್ ಮಾಡಿ ಈ ದೋಸೆಯನ್ನು ಮಾಡ್ತಾಯಿದ್ದೇನೆ. ನಿಮ್ಮ ಡಯಟೆಲ್ಲ ಹೇಗೆ ನಡೀತಾ ಇದೆ ಅನ್ನೋದನ್ನು ಕಮೆಂಟ್ ಮಾಡಿ. ಹಾಗೆ ಈಗ ನವರಾತ್ರಿ ಹಬ್ಬ ನಡೀತಿದೆ. ನನಗೆ ವಾಯ್ಸ್ ಕೊಡುವಾಗ ಕೂಡ ಇಲ್ಲಿ ನಮ್ಮ ಮನೆ ಹತ್ತಿರ ಒಂದು ದೇವಸ್ಥಾನ ಇದೆ, ಹಾಗಾಗಿ ಅಲ್ಲಿಂದ ಭಜನೆ ಸೌಂಡೆಲ್ಲ ಕೇಳ್ತಾ ಇದೆ. ಅದು ನಿಮಗೂ ಕೇಳಿಸ್ತಾ ಇರ್ಬೋದು, ಮೇ ಬಿ ಏನೋ ಭಜನೆ ಆಗ್ತಾ ಉಂಟು. ಸೊ ನಾನಿಲ್ಲಿ ಓಟ್ಸನ್ನು ಪೌಡ್ರ್ ಮಾಡ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಪೌಡರ್ ಆದಮೇಲೆ ಇದನ್ನು ಒಂದು ಬೌಲಿಗೆ ಶಿಫ್ಟ್ ಮಾಡಿಕೊಳ್ಳುವ. ಸ್ವಲ್ಪ ಈಗ ನೋಡಿ, ಈಗ ಸರಿಯಾಗಿ ಪೌಡರ್ ಆಯಿತು. ವೆಯ್ಟ್ ಲಾಸಲ್ಲಿ ನಾವು ಬರೀ ಫುಡ್ ಕಂಟ್ರೋಲ್ ಮಾಡೋದು ಮಾತ್ರ ಅಲ್ಲ, ಇದು ಎಕ್ಸಸೈಸ್ ಕೂಡ ನಾವು ಮಾಡಬೇಕು. ಹಾಗೆ ನಮ್ಮ ಒಂದು ಮೋಟಿವೇಶನ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಅಷ್ಟಾಗುವಾಗ ಇಲ್ಲಿ ಓಟ್ಸ್ ರೊಟ್ಟಿ ಮಾಡಬೇಕಾದ್ರೆ ಉಪ್ಪು ಖಾಲಿಯಾಗಿತ್ತು, ಹಾಗೆ ನಾನು ಉಪ್ಪು ತುಂಬಿಸ್ಕೊಳ್ತಾ ಇದ್ದೆ ಕಂಟೈನರಿಗೆ. ಅದಾದ ನಂತರ ನೆಕ್ಸ್ಟು ಈಗ ಓಟ್ಸ್ ಹುಡಿ ಮಾಡಿದಂತಹ ಪೌಡ್ರನ್ನು ಬೌಲ್ಗೆ ಹಾಕ್ಕೊಂಡಿದ್ದೇನೆ. ಇದಕ್ಕೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕ್ಕೊಳ್ಬೋದು. ಈ ಪಿಂಕ್ ಸಾಲ್ಟ್ ಇರ್ಬೋದು ಅಥವಾ ಅಯೋಡೈಸ್ಡ್ ಸಾಲ್ಟ್ ಅಂತ ಬೇರೆ ಬೇರೆ ಸಾಲ್ಟ್ ಬರ್ತದಲ್ವ, ನಿಮಗೆ ಅದರಲ್ಲಿ ಇಂಥದ್ದೇ ಸಾಲ್ಟ್ ಯೂಸ್ ಮಾಡಬೇಕು ಅಂತ ಏನೂ ಇಲ್ಲ. ಯಾವ ಉಪ್ಪನ್ನು ಬೇಕಾದರೂ ಯೂಸ್ ಮಾಡ್ಬೋದು. ಕಲ್ಲುಪ್ಪನ್ನು ಬಳಸ್ಕೊಳ್ಬೋದು, ಹುಡಿ ಉಪ್ಪನ್ನು ಬಳಸ್ಕೊಳ್ಬೋದು, ಅದರಲ್ಲಿ ಏನೂ ಇಲ್ಲ. ಕಾಸ್ಟ್ಲಿ ರೇಟ್ ಇದೆ ಉಪ್ಪು ಅಂತ ಹೇಳಿಕೊಂಡು ಆ ರೇಟ್ ಇದ್ದು ಅದು ಒಳ್ಳೆಯದು ಅಂತ ಹಾಗೇನೂ ಇಲ್ಲ. ಯಾವ ಉಪ್ಪನ್ನು ಕೂಡ ಯೂಸ್ ಮಾಡ್ಬೋದು. ಸಮುದ್ರದ ಉಪ್ಪು ಅದು ಬೆಸ್ಟ್ ನಮಗೆ. ಅಯೋಡೈಸ್ಡ್ ಸಾಲ್ಟ್ ಅಂತ ಎಲ್ಲದರಲ್ಲೂ ಕೂಡ ಇರುತ್ತೆ. ಉಪ್ಪಲ್ಲಿ ಅಂಥ ಉಪ್ಪು ಆಗಬೇಕು ಅಂತ ಹೇಳಿ ನೀವು ಅದಕ್ಕೇನು ತಲೆ ಕೆಡಿಸ್ಕೊಳ್ಬೇಕು ಅಂತ ಇಲ್ಲ. ಹಾಗೆ ನಾವು ವೆಯ್ಟ್ ಲಾಸಲ್ಲಿ ಸ್ವಲ್ಪ ಕಡಿಮೆ ಉಪ್ಪನ್ನು ತಿಂದರೆ ಒಳ್ಳೆಯದು. ಇಲ್ಲಿ ಓಟ್ಸ್ ಪೌಡರಿಗೆ ತರಕಾರಿ ಸೋರೆಕಾಯಿಯನ್ನು ತುರಿದು ಹಾಕ್ಕೊಂಡೆ, ಹಾಗೆ ಸ್ವಲ್ಪ ಕ್ಯಾರೆಟನ್ನು ತುರಿದು ಹಾಕ್ಕೊಂಡಿದ್ದೇನೆ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಹಾಕ್ಕೊಂಡಿದ್ದೇನೆ. ಜೊತೆಗೆ ನಾನಿಲ್ಲಿ ಪನ್ನೀರನ್ನು ಕೂಡ ತುರಿದು ಹಾಕ್ಕೊಳ್ತಾ ಇದ್ದೇನೆ. ಇದು ಹೈ ಪ್ರೋಟೀನ್, ಹಾಗೆ ಓಟ್ಸ್ ಕೂಡ ತುಂಬಾ ಒಳ್ಳೆ ವಿಟಮಿನ್ಸ್, ಫೈಬರ್ ಎಲ್ಲ ಸಿಗುತ್ತೆ ನಿಮಗೆ. ಹಾಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟಲ್ಲಿ ತರಕಾರಿ ಕೂಡ ಸಿಗುತ್ತೆ ನೋಡಿ. ಇಷ್ಟು ಸೋರೆಕಾಯಿ, ಕ್ಯಾರೆಟ್ ಎಲ್ಲ ಹಾಕಿದೆ. ಇಲ್ಲಿ ನಾನು ಈರುಳ್ಳಿ ಕೂಡ ಹಾಕ್ಕೊಳ್ಬೋದು. ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಈ ಓಟ್ಸ್ ದೋಸೆಗೆ ಹಾಕ್ಕೊಳ್ಬೋದು, ಚೆನ್ನಾಗಿರ್ತದೆ ಫ್ಲೇವರು. ಬಟ್ ಈಗ ನಾನು ಹಾಕಲಿಲ್ಲ, ಈಗ ನವರಾತ್ರಿ ಅಲ್ವಾ, ಬೆಳ್ಳುಳ್ಳಿ ಬೇಡ ಅಂಥೇಳಿ ಹಾಗೆ ತಿನ್ನಬಾರ್ದು ಹಾಗೇನಿಲ್ಲ ನನಗೆ, ಆದರೂ ಕೂಡ ನಾನು ಇವತ್ತು ಹಾಕ್ಕೊಳ್ಳಿಲ್ಲ ಅಷ್ಟೇ. ಅದಾದ ನಂತರ ನೋಡಿ, ಹಿಟ್ಟು ಸ್ವಲ್ಪ ಹೊತ್ತು ಇಟ್ಟರೆ ನಿಮಗೆ ಮತ್ತೆ ಸ್ವಲ್ಪ ನೀರು ಆಗುತ್ತೆ. ಯಾಕೆಂದರೆ ಓಟ್ಸಿಗೆ ಸ್ವಲ್ಪ ನೀರನ್ನು ಹೀರ್ಕೊಳ್ತೆ ಓಟ್ಸು. ಹಾಗೆ ನೀವು ಸ್ವಲ್ಪ ಒಂದು 10 ನಿಮಿಷ ಅದನ್ನು ಇಡ್ಬೋದು. ಹಾಗೆ 10 ನಿಮಿಷ ಇಟ್ಟು ಆದಮೇಲೆ ಅದಕ್ಕೆ ಮತ್ತೆ ಸ್ವಲ್ಪ ನೀರು ಸೇರಿಸಿ ಹಿಟ್ಟನ್ನು ಹದ ಮಾಡಿಕೊಳ್ಬೇಕಾಗ್ತದೆ. ಅದಾದ ನಂತರ ನಾನು ಕಾಸ್ಟ್ ಐರನ್ ತವದಲ್ಲಿ ದೋಸೆಯನ್ನು ಮಾಡ್ಕೊಳ್ತಾ ಇದ್ದೇನೆ. ಈ ಓಟ್ಸ್, ಪನ್ನೀರೆಲ್ಲ ಹಾಕಿ, ತರಕಾರಿ ಎಲ್ಲ ಹಾಕಿದರೆ ಇಂಥ ಹಿಟ್ಟು ಕೂಡ ಈ ಕಾಸ್ಟ್ ಐರನ್ ತವದಲ್ಲಿ ಹೇಳ್ತದೆ, ಏನು ಕಷ್ಟ ಇಲ್ಲ. ಅದಕ್ಕೆ ನಾನು ಫಸ್ಟ್ ಸ್ವಲ್ಪ ಎಣ್ಣೆ ತುಪ್ಪ ಏನಾದರೂ ಹಾಕ್ಕೊಂಡು ಆಮೇಲೆ ಈರುಳ್ಳಿಯನ್ನು ಉಜ್ಜಿಕೊಳ್ತೇನೆ. ಈರುಳ್ಳಿ ಉಜ್ಜೋದ್ರಿಂದ
ದೋಸೆ ಅಂಟ್ಕೊಳ್ಳೋದಿಲ್ಲ ತವಕ್ಕೆ. ಹಾಗೆ ಗ್ರೈಂಡ್ ಮಾಡುವಾಗ ದೋಸೆ ಹಿಟ್ಟಿಗೆ ಕೂಡ ನೀವು ಈರುಳ್ಳಿ ಹಾಕೋದ್ರಿಂದ ದೋಸೆ ಏಳಲಿಕ್ಕೆ ಅದು ಹೆಲ್ಪ್ ಆಗ್ತದೆ. ಹಾಗೆ ದೋಸೆನ ಮಾಡ್ಕೊಳ್ತಾ ಇದ್ದೇನೆ. ಇಲ್ಲಿ ಓಟ್ಸ್ ಪೌಡ್ರನ್ನು ಯೂಸ್ ಮಾಡಿದ ಕಾರಣ ನಿಮಗೆ ದೋಸೆ ಹಾಕ್ಕೊಳ್ಳಿಕ್ಕೆ ತುಂಬ ಚೆನ್ನಾಗಿ ಬರ್ತದೆ ನೋಡಿ, ತುಂಬ ರುಚಿಯಾಗಿ ಬರ್ತದೆ ದೋಸೆ ಕೂಡ. ಈ ಪನ್ನೀರೆಲ್ಲ ಹಾಕೋದ್ರಿಂದ ತುಂಬ ಸಾಫ್ಟಾಗಿ ಬರ್ತದೆ, ಒಂದು ಡಿಫ್ರೆಂಟ್ ಟೇಸ್ಟ್ ಇದು, ಸಾಫ್ಟ್ ದೋಸೆ. ಹಾಗೆ ನಾನಿಲ್ಲಿ ಅಜ್ವೈನ, ಜೀರಿಗೆ ಎಲ್ಲ ಸ್ವಲ್ಪ ಹಾಕ್ಕೊಂಡಿದ್ದೇನೆ. ನಿಮಗೆ ಅದು ಅಜ್ವೈನ ಫ್ಲೇವರ್ ಇಷ್ಟ ಇಲ್ಲ ಅಂದರೆ ಹಾಕಬೇಡಿ, ಪರವಾಗಿಲ್ಲ, ಜೀರಿಗೆ ಹಾಕ್ಕೊಳ್ಬೋದು. ಪ್ರೋಟೀನ್ ಮತ್ತು ಇದು ಪನ್ನೀರ್ ತುಂಬಾ ಟೇಸ್ಟ್ ಅಲ್ವಾ, ಅದು ತುಂಬ ಟೇಸ್ಟ್ ಕೊಡ್ತದೆ, ತುಂಬ ಸಾಫ್ಟಾಗಿ. ನೋಡಿ ಇಲ್ಲೊಂದು 2-3 ದೋಸೆ ನಾವು ಮಾಡೋದನ್ನು ನಾನು ತೋರಿಸ್ತೇನೆ, ಜೊತೆಗೆ ನಿಮಗೆ ವೆಯ್ಟ್ ಲಾಸ್ ಟಿಪ್ಸ್ ಕೂಡ ಹೇಳುವ ಅಂತ ಹೇಳಿ. ಕೆಲವರಿಗೆ ಡಿಟಾಕ್ಸ್ ಜ್ಯೂಸ್ ಕುಡಿಲಿಕ್ಕೆ ಇಷ್ಟ ಆಗೋದಿಲ್ಲ, ಸೊ ಇಷ್ಟ ಅಂತಲ್ಲ, ಕೆಲವರಿಗೆ ಆಗೋದಿಲ್ಲ ಅಂತ ಅಲ್ವಾ, ಅಂಥವರು ಡಿಟಾಕ್ಸ್ ಜ್ಯೂಸ್ ಕುಡಿಯೋದೇ ಇರ್ಬೋದು. ಮಾರ್ನಿಂಗ್ ಡ್ರಿಂಕ್ ಏನಿದೆ ಅದನ್ನು ಕುಡಿಬೋದು. ಜೀರಿಗೆ ನೀರು ಇರ್ಬೋದು ಅಥವಾ ಅಜ್ವೈನ್ ವಾಟರ್ ಇರ್ಬೋದು, ಯಾವುದಾದ್ರೂ ಕುಡಿಬೋದು. ಅದಾದಮೇಲೆ ನನ್ನ ದೋಸೆ ರೆಡಿ ಆಯಿತು ನೋಡಿ. ಇನ್ನೊಂದು ದೋಸೆನ ಮಾಡ್ಕೊಳ್ತಿದ್ದೇನೆ. ಇನ್ನೊಂದು ದೋಸೆ ಮಾಡಬೇಕಾದ್ರೂ ನಾವು ಕಾವಲಿಯನ್ನು ಪುನಃ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಬೇಕಾಗ್ತದೆ, ಯಾಕೆಂದರೆ ಕಾಸ್ಟ್ ಐರನ್ ತವಕ್ಕೆ ಎಣ್ಣೆ ಇಲ್ಲ ಅಂತ ಹೇಳಿದರೆ ಅದು ಅಂಟಿಕೊಳ್ತದೆ ಕಾವಲಿಗೆ, ಅದಕ್ಕೋಸ್ಕರ. ಹಾಗೆ ನೀವು ಸ್ವಲ್ಪನೂ ಎಣ್ಣೆ ಬಳಸದೆ ಮಾಡಬೇಕು ಅಂದರೆ ನಾನ್ ಸ್ಟಿಕ್ಕಲ್ಲಿ ಮಾಡ್ಬೋದು. ನಾನ್ ಸ್ಟಿಕ್ ತವದಲ್ಲಿ ತುಂಬ ಹಳತಾದಂತಹ ನಾನ್ ಸ್ಟಿಕ್ ತವವನ್ನು ಯೂಸ್ ಮಾಡ್ಕೊಳ್ಬೇಡಿ, ಅದರಲ್ಲಿ ಎದ್ದು ಹೋದಂತಹ ನಾನ್ ಸ್ಟಿಕ್ ತವವನ್ನು ಯೂಸ್ ಮಾಡಬೇಡಿ. ಹೊಸತಾದಂತಹ ನಾನ್ ಸ್ಟಿಕ್ ತವ ಆದರೆ ಪರವಾಗಿಲ್ಲ, ಆದರೂ ಕೂಡ ಕಬ್ಬಿಣದ ತವನೇ ಬೆಸ್ಟ್. ಈಗ ಎಲ್ಲರೂ ಯಾರು ನಾನ್ ಸ್ಟಿಕ್ಕನ್ನು ಮಾಡೋದಿಲ್ಲ ಅಲ್ವಾ. ಹಾಗೆ ಇವತ್ತು ನನ್ನ ಮಾರ್ನಿಂಗ್ ರುಟೀನನ್ನು ಈ ಥರ ನಾನು ವೀಡಿಯೋ ಶೂಟ್ ಮಾಡ್ಕೊಳ್ತಾ ಇದ್ದೇನೆ. ನನಗೆ ತುಂಬಾ ಟೈಮ್ ತಗೊಂಡಿತ್ತು. ಈ ಥರ ನಾನು ಕ್ಯಾಮರಾ ಸೆಟ್ ಮಾಡಬೇಕು, ದೋಸೆ ಮಾಡಬೇಕು, ಚಹಾ ಮಾಡಬೇಕು, ಅದು ಕ್ಯಾಮರಾ ಆನ್ ಉಂಟಾ ಆಫ್ ಉಂಟಾ ಅಂತ ಆಗಾಗ ಚೆಕ್ ಮಾಡಿ ಆ ಥರ ಫುಲ್ ವೀಡಿಯೋ ಮಾಡಬೇಕು. ಈ ಥರ ಒಂದು ವೀಡಿಯೋ ಶೂಟ್ ಮಾಡುವಾಗ ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗುತ್ತೆ. ಜಸ್ಟ್ ಟ್ರೈಪಾಡಲ್ಲಿ ಒಂದೊಂದು ಸರ್ತಿ ಟ್ರೈ ಮಾಡ್ತೇನೆ. ಟ್ರೈಪಾಡಲ್ಲಿ ಅಂದರೆ ಒಲೆ ಇಲ್ಲಿ ಗ್ಯಾಸ್ ಹತ್ರನೇ ಟ್ರೈಪಾಡ್ ಇಟ್ಟು ಮಾಡೋದು. ಅಲ್ಲಿ ನನ್ನನ್ನು ನಾನು ತೋರಿಸ್ಕೊಳ್ಳೋದಿಲ್ಲ, ಜಸ್ಟ್ ನೀವು ರೆಸಿಪಿ ಮಾತ್ರ ಇರ್ತದೆ. ನನಗೆ ಈ ಥರ ಮಾಡಿಕೊಳ್ಳುವ, ನಿಮಗೆ ನನ್ನನ್ನು ಕೂಡ ತೋರಿಸ್ಕೊಂಡು ಫುಲ್ ಕಿಚನ್ ತೋರಿಸ್ಕೊಂಡು ಮಾಡುವ ಅಂಥೇಳಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ 2 ಹೈ ಪ್ರೋಟೀನ್ ಓಟ್ಸ್ ದೋಸೆ ರೆಡಿ ಆಯಿತು. ಒಂದು ದೋಸೆ ನಮ್ಮ ಜಾಸ್ಮಿನ್ಗೆ ಹಾಕಿದೆ, ಇಲ್ಲಾಂದರೆ ಅವಳು ನನಗೆ ತಿನ್ನಲಿಕ್ಕೆ ಬಿಡೋದಿಲ್ಲ, ಅವಳಿಗೆ ಬೇಕು ಅಂಥೇಳಿ. ಅವಳದು ಊಟ ಎಲ್ಲ ಆಗಿದೆ, ಆಗಿ ನಾನು ತಿಂಡಿ ಮಾಡಬೇಕಾದ್ರೆ ಮತ್ತೆ ನೋಡ್ತಾಳೆ ನನಗೆ ಸಿಗುತ್ತಾ ಅಂಥೇಳಿ. ಹಾಗೆ ಅವಳಿಗೆ ಫಸ್ಟ್ ಒಂದು ದೋಸೆ ಹಾಕಿದ್ದೇನೆ, ಹಾಕಿದ್ರು ಮತ್ತೆ ಕೇಳೋದು ಬೇಕು ಅಂತ ಹೇಳಿ. ಹಾಗಾಗಿ ನಾನು ತಿನ್ನುವಾಗ ಮತ್ತೆ ಅದಕ್ಕೆ ವಾಪಸ್ ಕೊಡಲಿಕ್ಕಿಲ್ಲ, ಕೊಟ್ಟರೆ ಮತ್ತಷ್ಟು ಹಾಗೆಯೇ ನಿಲ್ತಾಳೆ. ಇಲ್ಲ ಕೊಡೋದಿಲ್ಲ ನಿಂದ ಆಯ್ತಲ್ಲ, ಹೋಗು ಅಂತೇಳಿ ಒಂದು 4 ಸಲ ಹೇಳಿದರೆ ಗೊತ್ತಾಗ್ತದೆ ಅವಳಿಗೆ, ಮತ್ತೆ ಹೋಗ್ತಾಳೆ. ಹೋಯ್ತು ನೋಡಿ ಹಾಗೆ. ಇಲ್ಲಾದರೆ ನಾವು ಅದು ಪಾಪ ಅಂತೇಳಿ ಹಾಕ್ತಾಯಿದ್ರೆ ನನ್ನ ಎಲ್ಲ ದೋಸೆ ಅದಕ್ಕೆ ಕೊಡಬೇಕಷ್ಟೇ ನಾನು. ಇದಾಗಿತ್ತು ನನ್ನ ಮಾರ್ನಿಂಗ್ ರುಟೀನು. ನೋಡಿದ್ರಲ್ಲ ಹೇಗಿದೆ ಅಂತ ಹೇಳಿ. ಸಾಧಾರಣ 5:30-6 ಗಂಟೆಗೆ ಸ್ಟಾರ್ಟ್ ಆಗ್ತದೆ ನನ್ನದು ಮಾರ್ನಿಂಗ್ ರುಟೀನು, ವರ್ಕೌಟು, ಎಕ್ಸಸೈಸ್ ಎಲ್ಲವೂ ಕೂಡ. ಎದ್ದು ಫಸ್ಟ್ ನೀರು ಕುಡಿತೇನೆ, ಆಮೇಲೆ ಜಾಸ್ಮಿನನ್ನು ವಾಕಿಂಗ್ ಕರ್ಕೊಂಡು ಹೋಗ್ತೇನೆ. ಅದಾದ ನಂತರ ಆ ಜಾಸ್ಮಿನಿಗೆ ಅನ್ನ ಹಾಕೋದು, ಜಾಸ್ಮಿನಿದು ಕೆಲಸ ಅದೆಲ್ಲ ಮಾಡಿಕೊಂಡು ಆಮೇಲೆ ವರ್ಕೌಟ್ ಎಲ್ಲ ಮಾಡಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಪ್ರಿಪ್ರೇಷನ್ ಇದೆಲ್ಲ ಆಗಿ ಒಂದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಯಿತು. ಡಯಟ್ ಮಾಡಬೇಕಾದ್ರೆ ಯಾವುದೇ ಒಂದು ಸ್ಟ್ರೆಸ್ಸನ್ನು ತಗೊಳ್ಬೇಡಿ. ನಾನು ಡಯಟ್ ಮಾಡ್ತಾಯಿದ್ದೇನೆ, ನನಗೇನು ತಿನ್ನುವ ಹಾಗಿಲ್ಲ, ಆ ಥರ ಟೆನ್ಷನ್ ಮಾಡಿಕೊಳ್ಬೇಡಿ. ಈ ಸಲ ನವರಾತ್ರಿಗೆ ನಾನು ಯಾವ ರೀತಿ ನಾನು ವೆಯ್ಟ್ ಲಾಸ್ ಮಾಡ್ತೇನೆ ಅನ್ನೋದನ್ನು ನವರಾತ್ರಿ ಸ್ಪೆಷಲ್ ವೀಡಿಯೋಸನ್ನು ಇನ್ನು ಹಾಕ್ತೇನೆ. ನವರಾತ್ರಿಯಲ್ಲಿ ವೆಯ್ಟ್ ಲಾಸ್ ಮಾಡ್ಕೊಳ್ಳೋರು ಯಾವ ರೀತಿ ರೆಸಿಪಿ ಮಾಡ್ಕೊಳ್ಬೋದು ಅಂಥೇಳಿ ಇವತ್ತು ಕೂಡ ನಾನು ನೈಟಿಗೆ ಅದನ್ನೇ ಮಾಡಿಕೊಂಡಿದ್ದೇನೆ. ನವರಾತ್ರಿ ಉಪವಾಸ ಟೈಮಲ್ಲಿ ನೈಟ್ ಡಿನ್ನರಿಗೆ ನಾನು ಹೈ ಪ್ರೋಟೀನ್ ಕಿಚಡಿಯನ್ನು ಮಾಡ್ತಾ ಇದ್ದೇನೆ. ತುಂಬಾ ರುಚಿಯಾಗಿರ್ತದೆ. ಹಾಗೆ ನಾಳೆಯಿಂದ ಕೂಡ ಬೇರೆ ಬೇರೆ ಸ್ವೀಟ್ಸ್ ಕೂಡ ನಾನು ಮಾಡ್ತಾ ಇದ್ದೇನೆ. ಅಂದರೆ ವೆಯ್ಟ್ ಲಾಸ್ ಟೈಮಲ್ಲಿ ನಾವು ಯಾವ ರೀತಿ ಸ್ವೀಟ್ಸ್ ಮಾಡಿ ತಿನ್ಬೋದು ಅಂತ ಹೇಳೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಯಾಕೆಂದರೆ ನೀವು ವೆಯ್ಟ್ ಲಾಸ್ ಜರ್ನಿಯಲ್ಲಿ ಆ ಥರ ಸ್ವೀಟ್ಸನ್ನು ಮಾಡ್ಕೊಳ್ಬೋದು ಅಂಥೇಳಿ.
ಯಾಕೆಂದರೆ ನಮಗೆ ಕೂಡ ಕ್ರೇವಿಂಗ್ಸ್ ಆಗ್ತದೆ, ಸ್ವೀಟ್ ತಿನ್ನಬೇಕು, ಪಾಯಸ ತಿನ್ನಬೇಕು ಅಂತೇಳಿ ಆಗ್ತದಲ್ವಾ. ಅದಕ್ಕೋಸ್ಕರ ಇಲ್ಲಿ ನಾನು ಕೊರಲೆ ಅಂತ ಹೇಳುವ ಸಿರಿಧಾನ್ಯವನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ನೆನೆಸಿಕೊಂಡಿದ್ದೇನೆ. ಒಂದು 30 ಗ್ರಾಮ್ ಅಷ್ಟು ಇದೆ ಅಂತ ಹೇಳ್ಬೋದು. 5ರಿಂದ 6 ಚಮಚ ಕೊರಲೆ ಇದೆ. ಕೊರಲೆ ತುಂಬಾ ಹೈ ಪ್ರೋಟೀನ್. ಅದರಲ್ಲಿ ಸಿರಿಧಾನ್ಯದಲ್ಲಿ ಒಂದಾದ ಕೊರಲೆ ಅಂತ ಟಾಪ್ ಮಿಲೆಟ್ ಹಾಗೇನೋ ಹೇಳ್ತಾರೆ. ಅದನ್ನು ನೆನೆಸಿಕೊಂಡಿದ್ದೇನೆ. ಮಧ್ಯಾಹ್ನವೇ ನೆನೆಸಿಕೊಂಡಿದ್ದೇನೆ, ನೈಟ್ ಮಾಡಬೇಕು ಅಂತ ಹೇಳಿ. ಇದು ಮೇಯ್ನ್ ಸಿರಿಧಾನ್ಯದಲ್ಲಿ ನೆನೆಸಿಕೊಳ್ಬೇಕು. ಹಾಗೆ ಒಂದು ತವಕ್ಕೆ ಎಣ್ಣೆ ಹಾಕಿದೆ, ಜೀರಿಗೆ ಹಾಕಿದೆ, ಪ್ರೋಟೀನ್ ಸೋಸ್ ಇಲ್ಲಿ ನೆಲಕಡಲೆ ಹಾಕಿದೆ. ಹಾಗೆ ಸಿರಿಧಾನ್ಯದಲ್ಲಿ ಒಂದಾದ ಕೊರಲೆಯಲ್ಲಿ ಹೈಯೆಸ್ಟ್ ಪ್ರೋಟೀನ್ ಇದೆ, ಕ್ಯಾಲ್ಸಿಯಂ ಇದೆ, ಎಲ್ಲವೂ ಕೂಡ ಸಮೃದ್ಧವಾಗಿ ಇದೆ. ನೀವು ಸಿರಿಧಾನ್ಯವನ್ನು ಆರಾಮ್ಸೆ ಬಳಸ್ಕೊಳ್ಬೋದು. ಕಂಟಿನ್ಯೂಸ್ ಆಗಿ ಬಳಸಬೇಕು ಅಂತಿಲ್ಲ. ಒಂದಿನ ಬಳಸಿ, 2 ದಿನ ಬಳಸಿ, ಅಥವಾ ದಿನದಲ್ಲಿ 1 ಹೊತ್ತು ಬಳಸಿ. ಇದರಿಂದ ನಿಮಗೆ ನೋಡಿ, ಇದರಲ್ಲಿ ಹೈ ಪ್ರೋಟೀನ್ ಕಿಚಡಿ ವೆಯ್ಟ್ ಲಾಸ್ ಕೂಡ ಆಗ್ತದೆ. ಉಪವಾಸಕ್ಕೆ ಕೂಡ ಮಾಡ್ಕೊಳ್ಬೋದು. ಇಲ್ಲಿ ನಾನು ನೀರುಳ್ಳಿ ಏನು ಹಾಕೊಳ್ಳಿಲ್ಲ, ಜಸ್ಟ್ ಸ್ವಲ್ಪ ಎಣ್ಣೆಯ ಬದಲು ನೀವು ಇಲ್ಲಿ ತುಪ್ಪ ಕೂಡ ಬಳಸ್ಕೊಳ್ಬೋದು. ಸ್ಟಾರ್ಟಿಂಗಲ್ಲಿ ಹಾಕಿ ಕೊರಲೆ ನೆನೆಸಿ ಇಟ್ಟಿದ್ದೇನಲ್ವ, ಅದನ್ನು ಕೂಡ ಹಾಕ್ಕೊಂಡು 1 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ದೆ. ಅರ್ಧ ಕಪ್ಪು ಕೊರಲೆ ಇತ್ತು, ಅದಕ್ಕೆ 1 ಕಪ್ಪಷ್ಟು ನೀರು ಹಾಕಿ ಸಣ್ಣ ಉರಿಯಲ್ಲಿ 10 ನಿಮಿಷ ಬೇಯಿಸ್ಕೊಳ್ಬೇಕು. ಆಗ ಚೆನ್ನಾಗಿ ಅದು ಬೇಯ್ತದೆ ಕೊರಲೆ. ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ ಇದರ ಟೇಸ್ಟ್. ಸಾಧಾರಣ ನಿಮ್ಮ ಉಪ್ಪಿಟ್ಟೆಲ್ಲ ಅಥವಾ ಗೋಧಿ ದಲಿಯಾದ ಕಿಚಡಿ ಮಾಡ್ತೇವಲ್ಲ, ಅದೇ ಥರ ಟೇಸ್ಟ್ ಬರ್ತದೆ. ಹಾಗೆ ಇದಕ್ಕೆ ತರಕಾರಿ ಸೋರೆಕಾಯಿಯನ್ನು ನಾನು ತುರಿದು ಹಾಕ್ಕೊಂಡದ್ದು. ನೀವು ಸೋರೆಕಾಯಿಯ ಬದಲು ಚೀನಿಕಾಯಿ ಬೇಕಾದರೂ ಹಾಕ್ಕೊಳ್ಬೋದು. ಯಾಕೆಂದರೆ ಚೀನಿಕಾಯಿ ಕಿಚಡಿ ಮಾಡಿದರೆ, ಚೀನಿಕಾಯಿ ಹಾಕಿದರೆ ಸ್ವಲ್ಪ ಟೇಸ್ಟ್ ಸಿಹಿಯಾಗಿ ಬರ್ತದೆ. ಸಿಹಿ ಯಾರಿಗೆ ಇಷ್ಟ ಅವರು ಚೀನಿಕಾಯಿಯನ್ನು ಹಾಕ್ಕೊಳ್ಬೋದು. ಇದೀಗ ಒಂದು 10 ನಿಮಿಷ ನಾವು ಮುಚ್ಚಿ ಬೇಯಿಸುವ. ಕೊನೆಯಲ್ಲಿ ಇದಕ್ಕೆ ಯಾವುದೇ ಮಸಾಲೆ ಎಲ್ಲ ಹಾಕ್ಕೊಳ್ಳಿಕ್ಕಿಲ್ಲ, ಯಾಕೆಂದರೆ ಇದು ಉಪವಾಸದ ರೆಸಿಪಿ ಅಂತ ಹೇಳ್ಬೋದು. ನೈಟ್ ಉಪವಾಸ ಮಾಡುವವರು ಈ ರೀತಿ ಮಾಡಿಕೊಂಡು ತಿನ್ಬೋದು. ವೈಟ್ ರೈಸ್ ಎಲ್ಲ ಊಟ ಮಾಡೋದಕ್ಕಿಂತ ಈ ರೀತಿ ಮಾಡಿಕೊಂಡು ಕಿಚಡಿ ಮಾಡಿಕೊಂಡು ಊಟ ಮಾಡ್ಬೋದು. ತುಂಬಾ ರುಚಿಯಾಗಿರ್ತದೆ. ಹಾಗೆ ನ್ಯೂಟ್ರಿಷಿಯಸ್ ಕೂಡ ಸಿಗ್ತದೆ. ಹೈ ಪ್ರೋಟೀನ್ ಕೂಡ ತುಂಬ ಟೇಸ್ಟಿಯಾಗಿರ್ತದೆ. ನೆಲಕಡಲೆ ಎಲ್ಲ ಬೆಂದು ತುಂಬ ರುಚಿ ಇರ್ತದೆ. ಇದು ಒಂಥರ ಡಿಫ್ರೆಂಟ್ ಅಂತ ಹೇಳ್ಬೋದು ಟೇಸ್ಟ್. ಜೊತೆಗೆ ಸೋರೆಕಾಯಿ ಕೂಡ ಇದೆ ಅಲ್ವಾ, ತರಕಾರಿ ಕೂಡ ನಮ್ಮ ಶರೀರಕ್ಕೆ ಹೋಗ್ತದೆ. ನೋಡಿ, ಇದೀಗ ಬೆಂತು. ಇದನ್ನು ಈಗ ಸರ್ವಿಂಗ್ ಬೌಲಿಗೆ ಶಿಫ್ಟ್ ಮಾಡಿಕೊಳ್ಳುವ. ನೈಟ್ ನಾನು ಇದನ್ನು ತಗೊಂಡೆ. ಮಧ್ಯಾಹ್ನದ ರೆಸಿಪಿಯನ್ನು ನಾನು ಇವತ್ತಿನ ವೀಡಿಯೋದಲ್ಲಿ ಹಾಕಲಿಲ್ಲ, ಯಾಕೆಂದರೆ ನಾನು ಮಾಮೂಲಿ ರೈಸ್, ದಾಲ್, ಸಲಾಡ್ ಅದನ್ನೇ ಮಾಡಿದ್ದೇನೆ. ಅದಕ್ಕೋಸ್ಕರ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ಹಾಗೆಯೇ ಈ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತೀರಾ ಅಂತಾದರೆ ಖಂಡಿತ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹೀಗೇ ಬೇರೆ ಬೇರೆ ಡಯಟ್ ರೆಸಿಪೀಸ್ ಜೊತೆ ನಾನು ಮತ್ತೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.